ನೀವು ಹಾಸ್ಯವನ್ನು ನೀವು ಒಳ್ಳೆಯ ರೀತಿಯಲ್ಲಿ ಬಳಸ್ಕೋಬೇಕು. ಒಳ್ಳೆಯ ಹಾಸ್ಯವನ್ನು ಕೊಟ್ಟಾಗ ಜನ ಇಷ್ಟಪಡ್ತಾರೆ ಅದನ್ನು. ಅದು ನಂದು ನಾನು ಪಾಪ ಪಾಂಡುಲ್ ಕೊಟ್ಟಿದ್ದೇ ಅದು, ಸಿಲ್ಲಿಲಲ್ಲಿ ಕೊಟ್ಟಿದ್ದೆ ಅದು ಒಳ್ಳೆ ಹಾಸ್ಯ. ನನ್ನ ನೀವು ಹೇಳಿದ್ರಿ 12,000 ಎಪಿಸೋಡ್ ಬರ್ತಿದ್ದೀನಿ ಅಂತ. ನಾನು ಇನ್ ಸಿಂಗಲ್ ಎಪಿಸೋಡ್ಸ್ ಅಲ್ಲ, 12,000 ಎಪಿಸೋಡ್ಸಲ್ಲಿ ಗಂಡ ಹೆಂಡತಿಯ ನಡುವೆ ಏಕವಚನ ಪ್ರಯೋಗ ಇಲ್ಲ. ವಾಚ್ ಮಾಡಿ, ಯೂಟ್ಯೂಬಲ್ಲಿ ಸಿಗುತ್ತೆ. ಬಾರೇ ಇಲ್ಲಿ ಅಂತ ಯಾವತ್ತೂ ಕೂಡ ಪಾಂಡು ತನ್ನ ಹೆಂಡತಿ, ಬಾಮ್ಮ ಇಲ್ಲಿ ಶ್ರೀಮತಿ, ಏನಮ್ಮ ನಿಂದು, ಅವಳು ಬರ್ತಾಳೆ, ಏನ್ರಿ ನಿಮ್ಮದು ಅಂತ ಕೈ ಇದು ಮಾಡ್ತಾಳೆ, ಬಾಲ್ಕನಿಂದ ಎಸಿತಾಳೆ, ಅದೆಲ್ಲ ಓಕೆ. ಆದ್ರೆ ಬಾರೇ ಇಲ್ಲಿ ಅಂತ ಯಾವತ್ತೂ ಹೇಳಲಿಲ್ಲ. ತಂದೆ ತಾಯಿಗೆ ಗೌರವ ಕೊಡದೇ ಇರೋ ಪಾತ್ರಗಳನ್ನು ಈವರೆಗೆ ನಾನು ಸೃಷ್ಟಿ ಮಾಡಿಲ್ಲ. ಒಂದು ನಾನ್ ವೆಜ್ ತಿನ್ನೋರ ಬಗ್ಗೆ ನಂದೇನು ತಕರಾರಿಲ್ಲ, ಆದರೆ ನಂದು ಕಲ್ಚರ್ಡ್ ಫ್ಯಾಮಿಲಿಯ ಕಥೆಗಳಾದ್ರಿಂದ ನನ್ನ ಕಥೆಗಳಲ್ಲಿ ಯಾವುದೇ ನಾನ್ ವೆಜ್ಜಿನ ಪ್ರಸ್ತಾಪ ಇಲ್ಲ. ಆಮ್ಲೆಟ್ ಮಾಡು ಅಂತ ಎಲ್ಲೂ ಹೇಳಲಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಬೇಷ್ ಅಂತಕ್ಕಂಥದ್ದು ನನ್ನ 12,000 ಎಪಿಸೋಡ್ಸಲ್ಲಿ ಒಂದೇ ಒಂದು ಹೆಣ ಬಿದ್ದಿಲ್ಲ. ನೀವು ನಾಟ್ಯಶಾಸ್ತ್ರ ತುಂಬ ಚೆನ್ನಾಗಿ ಫಾಲೋ ಮಾಡಿದ್ದೀರಿ ಅಂತ. ನಾಟ್ಯಶಾಸ್ತ್ರದ ನಿಯಮದ ಪ್ರಕಾರ ರಂಗದ ಮೇಲೆ ಶವ ತೋರಿಸ್ಬಾರ್ದು, ಸಾವನ್ನು ತೋರಿಸ್ಬಾರ್ದು ಅಂತ. ಹೌದು ಹೌದು, ಆ ಥರ. ಸೊ ನಾಟ್ಯಶಾಸ್ತ್ರಕ್ಕೆ ಅನುಗುಣವಾಗಿ ಬರೆದಿದ್ದೀರಾ. ತುಂಬ ವಿಶೇಷ ಸರ್, ಅದು ತುಂಬ ವಿಶೇಷ ನಿಮ್ಮದು. ಅಂದರೆ ನಮ್ಮ ಕಟ್ಟುಪಾಡುಗಳು, ನಮ್ಮ ನಿಯಮಗಳು ಇಟ್ಕೊಂಡ್ರೆ ಆ ವೆರೈಟಿಗಾಗಲಿ, ಒಂದು ವೈಶಾಲ್ಯಕ್ಕಾಗಲಿ, ವೈವಿಧ್ಯಕ್ಕಾಗಲಿ ಏನೂ ತೊಂದರೆ ಆಗೋದಿಲ್ಲ ಅನ್ನೋದನ್ನು ಹೇಳ್ತಾ ಇದೆ ನಿಮ್ಮ ಮಾತು. ನೀವು 12,000 ಎಪಿಸೋಡಲ್ಲಿ ಇದೇ ನಿಯಮಗಳನ್ನು ಪಾಲಿಸಿದ್ದೀರಿ ಅಂತ ಹೇಳಿದ್ರೆ ಅದು ತುಂಬ ಅಪರೂಪ, ಆಶ್ಚರ್ಯಕರವಾಗಿರುವಂಥದ್ದು. ಅಂದರೆ ನಿಯಮಗಳನ್ನು ಪಾಲಿಸೋದಕ್ಕೆ ನೀವು ಕೆಲವು ನೀತಿಗಳನ್ನು ಬಿಡಬೇಕಾಗಿಲ್ಲ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ ಅಲ್ವಾ? ತುಂಬ ತುಂಬ ಚೆನ್ನಾಗಿದೆ. ನಾನು ಹೇಳೋದೇನು ಗೊತ್ತಾ, ಒಂದು ಕಾರ್ಯಕ್ರಮ ನಡೀತಾ ಇದೆ, ಯಾವುದೋ ಒಂದು ಸಭೆ, ಕುಮಾರವ್ಯಾಸನ ಬಗ್ಗೆ ಒಂದು ಭಾಷಣ ಅಂತಾನೆ ಇಟ್ಕೊಳ್ಳಿ. ಹೊರಗಡೆ ಮಾರಾಟಕ್ಕೆ ಒಂದಷ್ಟು ತಿಂಡಿಗಳು ತಂದಿಡ್ತೀವಿ. ನೀವು ಚಕ್ಲಿ, ಕೋಡ್ಬಳೆ, ಕಜ್ಜಾಯ, ನಿಪ್ಪಟ್ಟು ಎಲ್ಲ ತಂದಿಟ್ರೆ ಜನ ಅದನ್ನು ಕೊಂಡ್ಕೊಂಡು ಹೋಗ್ತಾರೆ. ಸಭಿಕರು ತಗೊಂಡು ಹೋಗ್ತಾರಲ್ಲ. ನೀವು ಬರ್ಗರು, ಇದು ಇನ್ನೊಂದು ಹಾಟ್ ಡಾಗು ಅದನ್ನಿಟ್ರೆ ಅದನ್ನು ತೊಗೊಂಡು ಹೋಗ್ತಾರೆ. ನೀವು ಏನು ಕೊಡ್ತಾರೆ ಅದನ್ನ ತೊಗೊಂಡು ಹೋಗ್ತಾರೆ ಅವರು. ಸೊ ಜನಕ್ಕೆ ಒದಗಿಸ್ಬೇಕಾದ್ದು ಒಳ್ಳೆ ಸಾಹಿತ್ಯ ಒದಗಿಸ್ಬೇಕು, ಒಳ್ಳೆ ಹಾಸ್ಯ ಒದಗಿಸ್ಬೇಕು, ಅವರ ಮನಸ್ಸನ್ನ ನೀವು ಅರಳಿಸ್ಬೇಕಾಗುತ್ತೆ ವಿನಃ ಅವ್ರು ಸಂಕೋಚ ಪಟ್ಕೊಳ್ಳೋ ರೀತಿಯಲ್ಲಿ, ಸಿಟ್ಟು ಮಾಡ್ಕೊಳ್ಳೋ ರೀತಿಯಲ್ಲಿ ನಮ್ಮ ಸಾಹಿತ್ಯ ಇರಬಾರ್ದು. ಸೊ ಅದು ನನ್ನ ಉದ್ದೇಶ. ಸರ್, ನಿಮ್ಮ ಈ ಸೀರಿಯಲ್ಗಳಲ್ಲಿ ಸಾಮಾನ್ಯವಾಗಿ ಗಂಡ ಹೆಂಡ್ತಿದೆ ಸ್ವಲ್ಪ ಚಕಮಕಿಗಳು ನಡೀತಾ ಇರುತ್ತಲ್ವ? ಸಿಲ್ಲಿಲಲ್ಲಿಲೂ ಗಂಡ ಹೆಂಡ್ತಿದ್ದು, ಪಾಪ ಪಾಂಡೋಲು ಅಷ್ಟೇ, ಕ್ರೇಜಿ ಕರ್ನಲ್ ಅಂತೂ ಗಂಡ ಹೆಂಡತಿ ಅವ್ರದ್ದು ಎಗಡ್ದಿಗಡಿ ಒಂಥರ ಕ್ಯಾರೆಕ್ಟರ್ಸು. ಅದು ಹೇಗೆ ಇದನ್ನೇ ಸೆಂಟರ್ ಆಗಿ ಇಟ್ಕೊಳ್ತೀರಾ ನೀವು? ಏನದು? ಪ್ರತಿಯೊಂದು ಫ್ಯಾಮಿಲಿಯಲ್ಲೂ ನಮ್ದು ಗಂಡ ಹೆಂಡತಿ ಮುಖ್ಯ. ಅದು ಅಪ್ಪ ಅಮ್ಮ ಆಗ್ಬೋದು, ಅಜ್ಜಿ ತಾತ ಆಗ್ಬೋದು. ಯಾವುದೇ ಫ್ಯಾಮಿಲಿ ತಗೊಂಡ್ರೆ ಒಂದು ಪಾಸಿಟಿವ್, ಒಂದು ನೆಗೆಟಿವ್. ಕರೆಂಟ್ ಬರ್ಬೇಕಾದ್ರೆ 2 ವೈರ್ಸ್ ಬೇಕೇ ಬೇಕು, ಒಂದು ಪಾಸಿಟಿವ್, ಒಂದು ನೆಗೆಟಿವ್. ಹಾಗೆ ಒಂದು ಗಂಡ, ಒಂದು ಹೆಂಡತಿ. ಇದ್ರ ಸುತ್ತ ನೀವು ಏನ್ ಬೇಕಾದ್ರೂ ಬೆಳಕನ್ನ ಅಥವಾ ಸಾಹಿತ್ಯವನ್ನ ನೀವು ನಿರ್ಮಾಣ ಮಾಡಬಹುದು. ಬೇರೆ ಕ್ಯಾರೆಕ್ಟರ್ಸ್ ನೀವು ತರಬಹುದು. ಆ ಮೇನ್ ಕ್ಯಾರೆಕ್ಟರ್ಸ್ ನಮ್ಮ ಜೀವನದ ಜೊತೆಯಲ್ಲಿ ಬರೋದ್ರಿಂದ ನೀವು ಕಾಲ್ಪನಿಕವಾಗಿ ಯಾವುದೋ ಒಂದು ಕತೆ ಹೇಳೋ ಬದಲು ನಿಮ್ಮ ಜೀವನದೇ ತಗೋಬೇಕು. ಎಷ್ಟೋ ಜನ ಏನ್ರಿ ಯಾವಾಗ್ಲೂ ನನ್ನ ಹೆಂಡತಿ ಅಂತ ಹೇಳ್ತೀರಾ? ನಮ್ಗೊಬ್ರು ಇಂಗ್ಲಿಷ್ ಪ್ರೊಫೆಸರ್ ಇದ್ರು, ಇದರಲ್ಲಿ ಸೆಂಟ್ರಲ್ ಕಾಲೇಜಲ್ಲಿ ಓದ್ತಾ ಇದ್ದಾಗ. ಅವರು ಪ್ರತಿಯೊಂದಕ್ಕೂ ಏನೋ ಒಂದು ಚರ್ಚೆ ಬರುತ್ತೆ. ಈಗ ಹಬ್ಬ ಹರಿದಿನ ಅಥವಾ ಅಲಂಕಾರ, ಅಡುಗೆ. ಎಸ್ ನಮ್ಮ ವೈಫು ಕೂಡ ಹಾಗೇನೆ, ಶಿ ಈಸ್ ವೆರಿ ಇಂಟೆಲಿಜೆಂಟ್. ಫಾರ್ ಎಕ್ಸಾಂಪಲ್, ಟೇಕ್ ಮೈ ವೈಫ್ ಅನ್ನೋರು. ಆಮೇಲೆ ಇನ್ನೊಂದ್ಸಲ ಇನ್ಯಾವುದೋ ಬಂತು, ಆರ್ಟ್ ಭಾಳ ಚೆನ್ನಾಗಿ ಬರೀತಾರೆ ಅನ್ನೋರು. ಎಸ್ ದಿ ಆರ್ಟ್ ಈಸ್ ವೆರಿ ಗುಡ್. ಫಾರ್ ಎಕ್ಸಾಂಪಲ್, ಟೇಕ್ ಮೈ ವೈಫ್ ಅನ್ನೋರು. ಅವರು ಫಿಸಿಕ್ಸ್ ಮೇಸ್ಟರ್ ಅವರು ತಕ್ಷಣ ನೋ ಥ್ಯಾಂಕ್ ಯು, ಐ ಹ್ಯಾವ್ ಗಾಟ್ ಮೈ ಓನ್ ಅಂದರು. ಪ್ರತಿಯೊಂದಕ್ಕೂ ಹಂಗೇನೆ. ಆದರೆ ಅದರ ಸುತ್ತಮುತ್ತ ಹೇಳಿದಾಗ ನಮಗೆ ಅದು ನಾವು ರೀಚ್ ಆಗ್ತೀವಿ. ಯಾಕಂದ್ರೆ ಫ್ಯಾಮಿಲಿ ಪೀಪಲ್ ಕೇಳೋದು, ಎಲ್ಲ ಮನೆಯಲ್ಲಿ ಗಂಡ ಹೆಂಡತಿ ಇದ್ದೇ ಇರ್ತಾರೆ, ಅಪ್ಪ ಅಮ್ಮ ಇರ್ತಾರೆ, ಅಜ್ಜಿ ತಾತ ಇರ್ತಾರೆ. ಹೀಗಾಗಿ ನೀವು ಅದ್ರ ಬಗ್ಗೆನೇ ಕತೆ ಹೇಳಿದಾಗ ಅದು ನಿಮ್ಮನ್ನ ತಲುಪುತ್ತೆ, ಆ ಕ್ಯಾರೆಕ್ಟರ್ಸು. ಅದು ಅದು ಹೌದು, ನಮಗೆ ಪರಿಚಿತ ಪಾತ್ರಗಳು. ಅದು ಪರಿಚಿತ ಪಾತ್ರಗಳು. ಅದು ಕಾಲ್ಪನಿಕವಾಗಿ ಇನ್ನೇನು ಹೇಳಿದ್ರೆ ಆಗೋದಿಲ್ಲ, ಕನೆಕ್ಟ್ ಆಗ್ಬಿಡುತ್ತೆ. ನಾನು ಸುಧಾದಲ್ಲಿ ಸಾಕಷ್ಟು ವರ್ಷ ಕ್ವಶನ್ ಆನ್ಸರ್ ಸ್ಪರ್ಧೆ, ಮಂಗಳದಲ್ಲಿ ನಂದು ಔಟ್ಸ್ಟ್ಯಾಂಡಿಂಗ್ 30 ವರ್ಷ ಯಾರು ಬರ್ದಿಲ್ಲ ಪ್ರಶ್ನೋತ್ತರಗಳು, ಓದೋದ್ರ ಸವಾಲ್ ಅಂತ
ಅದು ಇದುವರೆಗೆ ಯಾರು 30 ವರ್ಷ ಯಾರು ಪ್ರಶ್ನೋತ್ತರ ಕೊಟ್ಟಿಲ್ಲ. ಎಲ್ಲ ರೆಕಾರ್ಡೆ ಸರ್. ಅದು ಎಲ್ಲ ಕರ್ಮೇರದಲ್ಲಿ ಕೊಟ್ಟಿದ್ದೀನಿ, ಆಮೇಲೆ ಈ ಉದಯವಾಣಿಯಲ್ಲಿ ಕೊಟ್ಟೆ. ಅದು ಇರ್ಲಿ, ಯಾವನೊಬ್ಬ ಕೇಳಿದ್ದೆ, ನಿಜವಾಗ್ಲೂ ಅಕ್ಷಯ ಪಾತ್ರೆ. ಕೇಳಿದ್ದೆ ಏನಂದ್ರೆ, ಸರ್ ಗೃಹಸ್ಥನಿಗೂ ಮತ್ತು ಸನ್ಯಾಸಿಗೂ ಏನು ವ್ಯತ್ಯಾಸ ನೋಡಿ ಹೆಂಗಿದೆ. ಗೃಹಸ್ಥನಿಗೆ ಮದುವೆ ಆಗಿರುತ್ತೆ, ಸನ್ಯಾಸಿಗೆ ಮದುವೆ ಆಗಿರಲ್ಲ. ಗೃಹಸ್ಥನಿಗೂ ಸನ್ಯಾಸಿಗೂ ಏನು ವ್ಯತ್ಯಾಸ ಅಂತಂದಾಗ ನಾನು ಕೊಟ್ಟ ಉತ್ತರ ಇನ್ನೂ ನೆನಪಿದೆ ನನಗೆ. ಸನ್ಯಾಸಿಯಾದವನು ಹುಲಿಯ ಚರ್ಮದ ಮೇಲೆ ಮಲ್ಕೋತಾನೆ, ಸನ್ಯಾಸಿಯಾದವನು ಹುಲಿಯ ಚರ್ಮದ ಮೇಲೆ ಮಲ್ಕೋತಾನೆ, ಗೃಹಸ್ಥನಾದವನು ಹುಲಿ ಜೊತೆಯಲ್ಲೇ ಮಲ್ಕೋತಾನೆ. ಸೊ ಈ ತರದ ಉತ್ತರಗಳು ಅದು ಜನಕ್ಕೆ ರಂಜನೀಯವಾಗಿರುತ್ತೆ. ಇನ್ನೊಂದ್ಸಲ ಸರಿ, ಮದುವೆಯಾದ ಗೃಹಸ್ಥನಿಗೂ ಜೈಲಲ್ಲಿರ್ತಕ್ಕಂತಹ ಕೈದಿಗೂ ಏನು ವ್ಯತ್ಯಾಸ? ಈ ಪ್ರಶ್ನೆಗಳು. ಪರಪ್ಪನ ಅಗ್ರಹಾರದಲ್ಲಿ ಜೈಲಲ್ಲಿ ಇದಾನವನು ಕಳ್ಳ, ಕೈದಿಗೂ ಮದುವೆಯಾದ ಗೃಹಸ್ಥನೇ ವ್ಯತ್ಯಾಸ ಅಂತ ನಾನು ನೇರೋ ಹೇಳಿದ್ದೆ. ಮದುವೆಯಾದ ಗೃಹಸ್ಥನೇ ಆಗಲಿ, ಜೈಲಲ್ಲಿರೋ ಕೈದಿಯೇ ಆಗಲಿ, ಅವಕಾಶ ಸಿಕ್ಕಾಗ ಗೋಡೆ ಹಾರಕ್ಕೆ ಇಷ್ಟಪಡ್ತಾರೆ ಎಂದು ಬರ್ದೆ. ತಕ್ಷಣ ನೆಕ್ಸ್ಟ್ ವೀಕ್ ಇನ್ನೊಬ್ಬ ಬರೀತಾನೆ, ಅದಕ್ಕೆ ಉತ್ತರ ಬರ್ತ, ಸರ್ ಏನು ಅದ್ಭುತವಾದ ಉತ್ತರ ಕೊಟ್ರಿ ಸರ್ ನಿಮ್ಮ ಅನುಭವದಿಂದ ಅಂತ ಅವನು. ನಿಮಗೆ ಮತ್ತೆ ಇಟ್ಬಿಟ್ಟು ನೋಡಿದ್ರ. ಹೀಗೆ ಜನಗಳು ನಮ್ಮಷ್ಟೇ ಸೂಕ್ಷ್ಮವಾಗಿರ್ತಾರೆ ಅಂತ ತಿಳ್ಕೊಬೇಕು, ನಮಗಿಂತ ಹೆಚ್ಚು ತಿಳಿದವರಾಗಿರ್ತಾರೆ. ಹೀಗಾಗಿ ಯಾವುದೇ ಒಂದು ವೇದಿಕೆಯಲ್ಲಿ ನಿಂತು ಭಾಷಣ ಮಾಡುವಾಗ ನಾನು ಮುಂದೆ ಇರ್ತಕ್ಕಂಥವರೆಲ್ಲ ಪ್ರಾಜ್ಞರು, ಪಂಡಿತರು, ನಮಗಿಂತ ಹೆಚ್ಚು ತಿಳಿದವರು ಅಂತ ಅವರಿಗೆ ಗೌರವ ಕೊಟ್ಟು ಮಾತಾಡಿಸ್ಬೇಕು. ನಾನು ಈ ಸಂದರ್ಭದಲ್ಲಿ ನಿಮ್ಗೊಂದು ಜ್ಞಾಪಿಸ್ಕೊಂಡು, ನಾನು ಕೂಡ ಈ ಹಾಸ್ಯ ಸಾಹಿತ್ಯವನ್ನು ತುಂಬ ಓದ್ಕೊಂಡು ಬಂದವಳು. ಅದರಲ್ಲೂ ಮೊದಲು ಕೈಲಾಸಂ ಸಾಹಿತ್ಯ ಬಂದಾಗ, ಕೈಲಾಸಮ್ಮ ಆವಾಗಿನ ಕಾಲಕ್ಕೆ ತುಂಬ ಜನ ನಗ್ತಾ ಇರಲಿಲ್ವಂತೆ. ಈಗೆಲ್ಲ ನೀವೆಲ್ಲ ಬಂದಾದ್ಮೇಲೆ ಜನಕ್ಕೆ ನಗೋದು ಗೊತ್ತಾಗಿದೆ. ಈಗ ನೀವು ಹೇಳ್ತಾ ಇದ್ದೀರಿ, ಜನರೇ ಒಂಥರ ಬೆಳೆದಿದ್ದಾರೆ. ಅವ್ರು ಹೇಳ್ತಾ ಇದ್ರಲ್ಲ, ಒಂದು ಜೋಕ್ ಹೇಳಿಬಿಟ್ಟು ಯು ಆರ್ ರಿಕ್ವೆಸ್ಟೆಡ್ ಟು ಲಾಫ್ ಅಂತ ಮೆಮೊ ಹಾಕಬೇಕಾಗಿತ್ತು ಅಂತ ಆ ಸ್ಥಿತಿ ಇತ್ತು ಕೈಲಾಸಂ ಕಾಲದಲ್ಲಿ. ಈಗ ನೀವೆಲ್ಲ ಬಂದಮೇಲೆ, ಗುಂಡೂರಾಯರು, ಕೈಲಾಸಮ್ಮೆ ಆದಮೇಲೆ, ಬೀಚಿಯವರು, ಇಂಥವರೆಲ್ಲ ಬಂದಾದ್ಮೇಲೆ ಇವತ್ತು ಜನ ನಿಜವಾಗ್ಲೂ ಆ ವಿಚಾರದಲ್ಲಿ ತುಂಬ ಪ್ರಬುದ್ಧರಾಗಿದ್ದಾರೆ, ಮೆಚುರಿಟಿ ಬಂದಿದೆ. ನೀವು ಹೇಳಿದ್ರಲ್ಲ, ಸಣ್ಣ ಪುಟ್ಟದಕ್ಕೂ ಕೂಡ ಅವರು ನಗೋದು ಅಷ್ಟೇ ಅಲ್ಲದೆ ನಿಮಗೆ ಒಂದು ಬತ್ತೆ ಇಡೋ ಅಷ್ಟರ ಮಟ್ಟಿಗೆ ಬಿಟ್ಟಿದ್ದಾರೆ. ನಿಮ್ಮ ಅನುಭವದ ಮೇಲೆ ಗೋಡೆ ಹಾರೋದು ಅಂತ. ಅದರಿಂದ ಐ ಥಿಂಕ್ ನಮ್ಮ ಕನ್ನಡ ಸಾಹಿತ್ಯ ನಿಮ್ಮ ಪೀಳಿಗೆಗೆ, ವಿಶೇಷವಾಗಿ ನಿಮಗೆ ಬಹಳ ಅಂದರೆ ಹಾಸ್ಯ ಬರಹಗಾರರಿಗೆ, ನಗೆ ಬರಹಗಾರರಿಗೆ ಕೃತಜ್ಞವಾಗಿರ್ಬೇಕು. ಯಾಕೆಂತ ಹೇಳಿದ್ರೆ ನೀವು ಬೆಳೆಸಿದ್ದೀರಾ, ಹಾಸ್ಯದ ರಸವನ್ನು ಬೆಳೆಸಿದ್ದೀರಾ, ಹಾಸ್ಯವನ್ನು ಎಂಜಾಯ್ ಮಾಡೋ ಅಂಥ ಒಂದು ಪ್ರವೃತ್ತಿ ಜನರಲ್ಲಿ ಬರೋ ಹಾಗೆ, ಒಂದು ಪ್ರಬುದ್ಧತೆ ಬರೋ ಹಾಗೆ ನೀವು ಬೆಳೆಸಿದ್ದೀರಾ. ಅದರಿಂದ ಬೆಳವಣಿಗೆಗೆ ಕಾರಣರಾಗಿರೋ ಅಂಥವ್ರು ನೀವು ಅಂತ ಅದು ನನಗೆ ಅನ್ನಿಸ್ತಾ ಇದೆ ಇವಾಗ. ತುಂಬಾ ಸಂತೋಷ. ಅವಾಗ ಕೈಲಾಸಮ್ಮ ಹಾಗೆ ಹೇಳ್ತಾ ಇದ್ರು. ಕೈಲಾಸಮ್ಮು ಅವರು ಮೊಟ್ಟ ಮೊದಲ ಸಾಮಾಜಿಕ ನಾಟಕಗಳನ್ನ ಯಶಸ್ವಿಯಾಗಿ ತಂದವರು. ಅವರು ಆಗೆಲ್ಲ ಬರೀ ಪೌರಾಣಿಕ ಇರ್ತಾ ಇತ್ತು, ಹೌದೌದು, ಆಮೇಲೆ ಚಾರಿತ್ರಿಕ ಇರ್ತಾ ಇತ್ತು, ಆದ್ರೆ ಸಾಮಾಜಿಕ ನಾಟಕಗಳೇ ಇರ್ತಾ ಇರಲಿಲ್ಲ. ಸೋಷಿಯಲ್ ಪ್ಲೇಸ್ ಅಂತ. ಬಳ್ಳಾರಿ ರಾಘವ ಅನ್ನೋರು ತೆಲುಗಲ್ಲಿ ವಿಪರೀತವಾಗಿ, ಇವರೆಲ್ಲ ಸಮಕಾಲೀನರು ಇವರು. ನೀವು ಹೇಳಿದಾಗ ಕೈಲಾಸಮ್ಮ ಅವರ ಜೋಕ್ಸ್ ಇದೆಯಲ್ಲ, ತುಂಬಾ ಸೆಟಲ್ಡ್ ಜೋಕ್ಸು, ತುಂಬಾ ಸೆಟಲ್ಡ್ ಜೋಕ್ಸು. ಅವರು ಹೇಳೋ ಜೋಕು ತಕ್ಷಣಕ್ಕೆ ಅರ್ಥ ಆಗೋದೇ ಇಲ್ಲ. ಒಂದ್ಸಲ ಅವರು ಧಾರವಾಡ ರೈಲ್ವೆ ಸ್ಟೇಷನಲ್ಲಿ ಟೀ ತಗೋತಾರೆ, ಭಾಳ ಬರೀ ಬಿಸಿನೀರಿಗೆ ಸುಮ್ಮನೆ ಇದನ್ನು ಅಲ್ಲಾಡಿಸ್ಕೊಟ್ಬಿಡ್ತಾರೆ. ನಾನು ಆಮೇಲೆ ಸುತ್ತ ಇದ್ದವ್ರು ಕೇಳ್ತಾರೆ ಹೆಂಗಿದೆ ಟೀ ಅಂದಾಗ ತಕ್ಷಣ ಕೈಲಾಸಮ್ಮ ಹೇಳಿದ್ದು, ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಅಂತ ನಾವು ಡೈಲಿ ಹೇಳ್ಕೊಳ್ತೀವಿ. ಆಕಾಶದಿಂದ ಬಿದ್ದ ನೀರು ಯಾವ ರೀತಿಯಾಗಿ ಹೋಗಿ ಸಾಗರವನ್ನು ಸೇರುತ್ತೋ ಅದೇ ರೀತಿ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅನ್ನೋದು ಪ್ರತಿನಿತ್ಯದ ಶ್ಲೋಕ. ಅದನ್ನ ಕೈಲಾಸಮ್ಮ ಅವರು ರೈಲ್ವೆ ಸ್ಟೇಷನ್ ಹೇಳಿದವ್ರ ಬುಕ್ಕಲ್ಲಿದೆ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಚಾಗರಂ. ಗರಂ ಚಾನಲ್ಲಿ ಹೆಂಗ್ ಬಂದಿದೆ ಅಂತ, ಪೂರ್ತಿ ನೀರೇ ಇದೆ ಅಂತ. ಹೆಂಡತಿನ ಬೈಬೇಕಾದ್ರು ವಾಟೆ ಮೆಟಾಲಿಕ್ ಮೌತೆ ನಿಂದು, ಹೆಂಡತಿನ ಬೈಬೇಕಾದ್ರೆ ಮೆಟಾಲಿಕ್ ಮೌತೆ ಅಂತ. ಸೊ ಈ ತರ ಕೈಲಾಸಂ ಅವರ ಮಾತುಗಳು. ಅವ್ರದಂತೂ ಆ ನೂಕ್ಸ್ ಎಲ್ಲ ಇದೆಯಲ್ಲ, ಯಾರೋ ನಾಗತ್ತೆ ಪತ್ರ ಯಾರೋ ಮಾಡ್ತಿರ್ಲಿಲ್ಲ ಅಂತ ಅವರೇ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ ನೋಡ್ದವ್ರು ಯಾರೋ ಏನೋ ಒಳ್ಳೆ ಬಾರ್ನ್ ಬಿಡೋ ತರ ಮಾಡ್ತಾರ. ಆಮೇಲೆ ಆ ಫ್ರೇಸ್ ಹಿಡ್ಕೊಂಡ್ಬಿಟ್ರು ಇವರು, ಓಕೆ ಎನಿಬಡಿ ಬಿ ಬಾರ್ನಜೆ ಬಿಡೋ ಅಂತ. ಸೊ ಅದಕ್ಕೊಂದು ಬರೆದ್ರು, ಯಾರು ಬಾರ್ನ್ ಬಿಡೋ ನೋಡಿ ಕೆನ್ ಬಿ ಬಾರ್ನಜೆ ಬಿಡೋ,
ಬಟ್ ಇಟ್ ಹ್ಯಾಸ್ ಟು ಬಿ, ಇದಕ್ಕೊಂದು ನಿಷ್ಪತ್ತಿ ಮಾಡಬೇಕು. ಅದನ್ನ ಒಬ್ರು ವಿಡೋಗು ಮದುವೆ ಆಗಿ ಮಕ್ಕಳಾದ್ರೆ ಅದು ಬಾರ್ನ್ ವಿಡೋ, ಹೆಣ್ಮಗು ಆದ್ರೆ ಹೀಗೆ ಅದ್ರದ್ದೇ. ನಾವು ತುಂಬ ಎಂಜಾಯ್ ಮಾಡಿದ್ವಿ ಸರ್ ಅದೆಲ್ಲ ನಾಟಕಗಳು ಮಾಡಿ ಕಾಲೇಜಲ್ಲಿ. ನಿಜವಾಗ್ಲೂ ಹಾಸ್ಯ ಸಾಹಿತ್ಯ ನಿಜವಾಗ್ಲೂ ಆಮೇಲೆ ನಾಟ್ಯಶಾಸ್ತ್ರದಲ್ಲಿ ಈ ವಿಧವೆಯರನ್ನ ಬೋಡಮ್ಮಗಳನ್ನ ತರಬಾರದು ಅಂತ ಇದೆ, ನಾಟ್ಯಶಾಸ್ತ್ರ ಹೇಳ್ತಾ ಇತ್ತು ಆ ಕಾಲದಲ್ಲಿ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಕೈಲಾಸಮ್ಮರ ಪ್ರತಿ ನಾಟಕದಲ್ಲೂ, ಅನೇಕ ನಾಟಕದಲ್ಲಿ ಫಸ್ಟ್ ವಿಧವೆಯೇ ಎಂಟ್ರಿ, ಬೋಡಮ್ಮನೇ ಹಾಕೊಂಡು ಬಂದು ಆಳವಾದ ಬಾವಿ ಇಲ್ಲೆಲ್ಲೂ ಇಲ್ವೇ ಅಂತ ನಾಟಕ ಶುರು ಆಗುತ್ತೆ. ಸ್ವೀಕರಣೆ ಸಾವಿತ್ರಿ ಹೀಗೆ ಬಾವಿಲ್ ಬೀಳ್ತೀನಿ ಅಂತ, ಹೀಗೆ ಎರಡೆರಡು ಬೋಡಮ್ಮ ಒಟ್ಟಿಗೆ ಇದು ಮಾಡಿದ್ದು. ಬೆಂಕಿ ತರಬಾರ್ದು ಅಂತ ರೆಕಾರ್ಡಿಂಗ್ ಇದೆ, ಬೆಂಕಿ ತರಬಾರ್ದು ಅಂತಿದೆ. ಹಾಸ್ಯೋತ್ಸವದಲ್ಲಿ ನಾನು ಮಾಡಿದ್ದು ಸ್ವೀಕರಣೆ ಸಾವಿತ್ರಿ 20 ನಿಮಿಷ ಒಂದೇ. ಒಬ್ಬರೇ ಮಾತಾಡಿದ್ದೀರಾ? 15 ನಿಮಿಷ ಕೇಳಿದ್ದೀನಿ. ಅದು ಬೆಂಕಿ ತರಬಾರ್ದು ಅಂದ್ರು, ಅವರು ಟೊಳ್ಳುಗಟ್ಟಿಯಲ್ಲಿ ಬೆಂಕಿ ತಂದರು. ಹೀಗೆ ನೀರು ತರಬಾರ್ದು ಅಂದ್ರು, ನೀರಂತೂ ಎಲ್ಲದರಲ್ಲೂ ಇರುತ್ತೆ. ಚಪ್ಪಲಿಗಳು ಇಂಥದ್ದೆಲ್ಲ ಹೀಗೆ ಅವರು ಸಾಮಾಜಿಕ ನಾಟಕದಲ್ಲಿ ಒಂದು ಪರಿವರ್ತನೆಯನ್ನು ತಂದರು. ಆ ಕಾಲಕ್ಕೆ ಅದು ಭಾಳ ದೊಡ್ಡ ಪರಿವರ್ತನೆ. ಅದು ನಾಟ್ಯಶಾಸ್ತ್ರದಲ್ಲಿ ವಿಧವೆ ತರಬಾರ್ದು ಅಂತೆಲ್ಲೋ ಇಲ್ಲ. ಈಗ ರಾಮಾಯಣದ ನಾಟಕ ಇರುತ್ತಲ್ಲ, ಅದರಲ್ಲಿ ರಾವಣ ಸಂಹಾರ ಆದಮೇಲೆ ಮಂಡೋದ್ರಿ ಬರ್ತಾಳೆ. ಹಾಗೇನಿಲ್ಲ, ಆ ಥರ ಏನು ಸ್ಪಷ್ಟತೆ ಇಲ್ಲ. ಅಂದರೆ ಓಪನ್ ಆಗಿ ಆ ಥರ ಹೇಳಿಲ್ಲ, ಅದ್ರದ್ದು ಕಥೆನೇ ಬೇರೆ. ಆದರೆ ಸೋಷಿಯಲ್ ಪ್ಲೇ ಉಂಟು, ಬಹಳ ಪ್ರಾಚೀನ ಕಾಲದಿಂದ ಸೋಷಿಯಲ್ ಪ್ಲೇ ಅನ್ನೋದುಂಟು. ಅದಕ್ಕೆ ಪ್ರಕರಣ ಅಂತ ಹೇಳ್ತಾ ಇತ್ತು. ಪ್ರಕರಣ ನಮ್ಮಲ್ಲಿ ದಶರೂಪಕಗಳನ್ನು ಹೇಳ್ತಾನೆ. ಅಂದರೆ ಈ ನಾಟಕಗಳಲ್ಲಿ ಏನೇನು ವ್ಯತ್ಯಾಸ ಇದು ವೆರೈಟಿ ಇದೆಯೋ ಅದಷ್ಟನ್ನು ಮಾಡ್ಬೋದು ಅಂತ. ಅದರಲ್ಲಿ ಏಕಪಾತ್ರ ಅಭಿನಯಗಳು, ಇದರಲ್ಲಿ ಹಿರಣ್ಣಯ್ಯನವ್ರು ಮಾಡ್ತಾ ಇದ್ರಲ್ಲ, ಮಾಸ್ಟರ್ ಹಿರಣ್ಣಯ್ಯನವರು, ಒಬ್ಬರೇ ಮಾತು, ಅದು ತಮಾಷೆಯಾಗಿರುವಂಥದ್ದು, ಬಾಣಗಳು, ಪ್ರಹಸನ, ಈ ಥರದ್ದೆಲ್ಲ. ಅದರಲ್ಲಿ ಈ ಸೋಷಿಯಲ್ ಪ್ಲೇಗೆ ಪ್ರಕರಣ ಅಂತ ಹೆಸರು. ಪ್ರಕರಣ ಅದೇ ಮೃಚ್ಛಕಟಿಕ ಸೋಷಿಯಲ್ ಪ್ಲೇ ತಾನೆ. ಅದರಲ್ಲಿ ವಸಂತ ಸೇನೆ ಬರ್ತಾಳೆ, ಇವನು ಬರ್ತಾನೆ ಶಕಾರ, ಉಳಿದ ಎಲ್ಲ ಪತ್ರಗಳು ಬರುತ್ತೆ. ವಿದೂಷಕ ಬರ್ತಾನೆ, ಚಾರುದತ್ತ ಅವನೊಬ್ಬ ವ್ಯಾಪಾರಿ, ಚಾರುದತ್ತ ಬ್ರಾಹ್ಮಣನಾಗಿದ್ದು ಸಮುದ್ರ ವ್ಯಾಪಾರಿ ಅವನು. ಹೀಗೆ ಈಗ ನೀವು ರಾಮಾಯಣ ಅಂದಾಗ ನನಗೆ ರಾಮ ಎಷ್ಟು ಗ್ರೇಟು ಅಂತ ನೆನಪಾಗ್ತಾ ಇದೆ. ವಾಲ್ಮೀಕಿ ಹೇಳಿದ್ದೇನೆ ಇವೆಲ್ಲ. ರಾವಣನ ಕೊಲ್ಲಕ್ಕೆ ಪೆನಲ್ಟಿಮೇಟ್ ಡೇ ಹಿಂದಿನ ದಿನ ರಾಮ ಬಿಟ್ಟ ಬಾಣಗಳಿಂದ ಅವನ ರಥ ಹೋಗ್ಬಿಡುತ್ತೆ, ಕುದುರೆಗಳು ಹೋಗ್ಬಿಡುತ್ತೆ, ಅವನ ಸಾರಥಿ ಹೊರಟೋಗ್ತಾನೆ. ಅವನು ಬರೀ ಏನೂ ಇಲ್ದೇನೆ, ಶಸ್ತ್ರಗಳು ಇಲ್ಲದೆ ಹ್ಯಾಂಡ್ಸ್ ಅಪ್ ಮಾಡಿ ನಿಂತು ಬಿಡ್ತಾನೆ. ನನ್ನ ಬಾತಲ್ಲಿ ಹೇಳ್ತಾ ಇದ್ದೀನಿ ಇದನ್ನ. ಆಗ ಒಂದು ಸಣ್ಣ ಬಿಲ್ಲನ್ನ, ಒಂದು ಸಣ್ಣ ಬಾಣವನ್ನು ಎಸ್ತಿದ್ರು ಹೋಗ್ಬಿಡೋನು ಅವನು ರಾವಣ. ಏನೂ ಇಲ್ಲ ಶಸ್ತ್ರಗಳು. ಆಗ ರಾಮ ಹೇಳ್ತಾನೆ, ನೀನು ದಣಿದಿದ್ದೀಯ ರಾವಣ, ಶಸ್ತ್ರಗಳು ನೀನು ಧರಿಸಿಲ್ಲ, ನಾಳೆ ಬೆಳಿಗ್ಗೆ ಹೋಗೋಣ, ನಾಳೆ ಹೋಗಿ ಸ್ನಾನ ಮಾಡ್ಕೊಂಡು ಉಪ್ಪಿಟ್ಟು ತಿನ್ಕೊಂಡು ಬಾ, ನೀನು ಬಂದ ಮೇಲೆ ಯುದ್ಧ ಮುಂದುವರ್ಸೋಣ ಅಂತ ನೆಕ್ಸ್ಟ್ ಡೇ ಅಂತ ಕರೆಸ್ಕೊಳ್ತಾನೆ. ಆಯಿತು, ಅವತ್ತು ಬಾಣ ಬಿಟ್ಟ ರಾವಣ ಹತನಾದ, ಆಗಬೇಕಾಯ್ತು, ಆದಾಗ ಅಲ್ಲಿ ರಾವಣನ ಹೆಣ ಬಿದ್ದಿದೆ, ಬಿಟ್ಟು ಹೋಗೋಕ್ಕೆ ಎಲ್ಲ ತಯಾರಿದ್ದಾರೆ. ಅವನ ಪೈಕಿ ಯಾರೂ ಇಲ್ಲ ಎಕ್ಸೆಪ್ಟ್ ವಿಭೀಷಣ. ಹೋಗೋಣ, ಇದು ನನ್ನ ವರ್ಷನ್ನು, ಹೋಗೋಣ ರಾಮ, ಆಯ್ತಲ್ಲ ಗೆದ್ದಿದ್ದು, ಸೀತೆನ ಕರ್ಕೊಂಡು ಎಲ್ಲಾದರೂ ಉಂಟು. ವೀರಾದಿ ವೀರ ಲಂಕೇಶ್ವರ ಅವನು, 3 ಲೋಕ ಜಯಿಸಿದವನು, ಶಿವನನ್ನು ಒಲಿಸ್ಕೊಂಡವನು. ಸೊ ಇಂತಹವನು ಇವತ್ತು ವೀರೋಚಿತವಾದ ಮರಣವನ್ನು ಅಪ್ಪಿದ್ದಾನೆ. ಅವನು ಬಿಟ್ಟು ನಾವು ಹೋಗೋಂಗಿಲ್ಲ. ಈಗಲೂ ಯಾಕೆ ನಿನ್ಗೆ ವೈರತ್ವ? ಅದು ಬಿಟ್ಟಾಕೋದನ್ನ. ಮರಣ ಅಂತಾನಿ ವೈರಾಣಿ ನಿವೃತ್ತಂ ನ ಪ್ರಯೋಜನಂ ಕ್ರಿಯತಾಮಸ್ಯ ಸಂಸ್ಕಾರ ಮಮೆ ಪೇಶಿ ಯಥಾತವ. ಸತ್ತು ಹೋದ್ಮೇಲೆ ಮರಣ ಅಂತಾನೆ ವೈರಾಣಿ ಅಂತಂದ್ರೆ ವೈರತ್ವ ಅಂತಕ್ಕಂಥದ್ದು. ನಿವೃತ್ತಂ ನ ಪ್ರಯೋಜನ, ಅದರಿಂದ ಏನೂ ಪ್ರಯೋಜನ ಇಲ್ಲ. ಮಾಡುವ ಸಂಸ್ಕಾರನ. ಆದ್ರಿಂದಲೇ ನಾವು ರಾಜಕಾರಣಿಗಳು ನೋಡ್ತೀವಿ, ಯಾವುದೇ ಆಪೋಸಿಟ್ ಪಾರ್ಟಿಯವರು ಸತ್ರು ಕೂಡ ಹೋಗಿ ಕಾಲಿಗೆ ನಮಸ್ಕಾರ ಮಾಡಿ ಇವರಿದ್ದಾಗ ಅಂತ ಶುರು ಮಾಡ್ತಾರೆ. ಯಾಕೆಂದರೆ ರಾಮ ಹೇಳಿರೋದು ಇದು, ರಾಮನ ಇನ್ಫ್ಲುಯೆನ್ಸ್ ಇದು. ಯಾಕೆಂದ್ರೆ ಸತ್ತ ಮೇಲೆ ವೈರತ್ವ ಬಿಡಬೇಕು, ಅವನ ಸಂಸ್ಕಾರ ಮಾಡಬೇಕು ಅಂತ ಅವನ ಚಿತೆಗೆ ನಮಸ್ಕಾರ ಮಾಡಿ ಬರ್ತಾನಲ್ಲ, ಅದು ರಾಮ. ಆ ಲೆವೆಲಲ್ಲಿ ಇದೆ ನಮ್ಮ ದೇವರು. ಯಾತಕ್ಕೆ ರಾಮ? ಜೈ ಶ್ರೀರಾಮ್ ಅಂತ ನೀವು ಅಂದ್ರೆ ಆಗಲೇ ಯಾಕೆ ಹೇಳಬೇಕು? ಜೈ ಶ್ರೀರಾಮ್ ಅಂತ ಬೆಂಗಾಲಲ್ಲಿ ಹೇಳಿದಾಗ ಇಲ್ಲಿ ಕಾಳಿಕಾ ಮಾತೆ ಮುಖ್ಯ, ಶ್ರೀರಾಮ್ ಅಂತ ಹೇಳ್ಬಿಟ್ಟಿದ್ದೀರಲ್ಲ ಅಂತಂದ್ರು. ಹಂಗಲ್ಲ, ಅದು ದೇವರು. ನಿಮ್ಮ ಮನಸ್ಸಿಗೆ ಯಾವ್ದು ದೇವ್ರು ಇಷ್ಟ ಆಗುತ್ತಾ ಆ ದೇವ್ರ ಬಗ್ಗೆ ಹೇಳಿ. ನಾನು ಅಟ್ಟಿಲಕ್ಕ ಮಾಗು ಜೈ ಅಂತೀನಿ. ಅದೇ ಮತ್ತೆ ಹಾಗೆ ನಿಮ್ಮ ನಂಬಿಕೆ, ನಿಮ್ಮ ಭಕ್ತಿ, ಅದು ಯಾವ ರೀತಿಯಲ್ಲಿ ಬೇಕಾದ್ರೆ ಹೇಳ್ಬೋದು. ರಾಮನಿಗಿಂತ ದೊಡ್ಡ ದೇವರು ಇಲ್ಲ ಅಂತ ಎಂತೆಂಥ
ಅಪ್ಪನ ಮಾತನ್ನ ಮೀರದೆ ಹೆಂಗ ಹೋದ ಅವನ್ ಅಲ್ವಾ? ಅದ್ಭುತವಾದಂತ ಪಾತ್ರ. ಆ ಅದಕ್ಕೆ ದೇವರು ದೇವರು ಅಂತ ನಾವು ಇವತ್ತು ಬೆಸ್ಟ್ ದೇವರು ಅಂದ್ರೆ ಇದರಲ್ಲಿ ದಶಾವತಾರಗಳಲ್ಲಿ ನನ್ನ ದೃಷ್ಟಿಯಲ್ಲಿ ರಾಮ ಒಬ್ನೇ ದ ಬೆಸ್ಟ್. ಮತ್ತು ಹ್ಯೂಮನ್ ಆಗಿದ್ದ, ತಾನು ದೇವರು ಅಂತ ಅವನಿಗೆ ಗೊತ್ತಿರಲಿಲ್ಲ, ಹಂಗಿದ್ದ. ಅಲ್ಲಿ ಸಮುದ್ರ ಸೇತುವೆ ಕಟ್ತಾ ಇದ್ದಾರೆ, ಜೈ ಶ್ರೀರಾಮ್ ಅಂತ ಕಲ್ಲು ಹಾಕಿದ್ರೆ ನಿಂತ್ಕೊಳ್ಳುತ್ತೆ, ತೇಲುತ್ತದೆ. DMK-ನವ್ರು ನಿಮ್ಮನ್ನು ಒಪ್ಪಲ್ಲ ಸರ್. DMK-ನವ್ರು ನಿಮ್ಮ ಒಪ್ಪಲ್ಲ ಇದನ್ನ. ಯಾಕೆ ಅವ್ರದ್ದೇ ವಿಶೇಷವಾದಂತ ಅವ್ರದ್ದೇ ಬೇರೆ. ಕಲ್ಲು ತೇಲ್ತಾ ಇದೆ, ಆಗ್ತಾ ಇದೆ. ರಾಮನಿಗೆ ಆಶ್ಚರ್ಯ, ಇದು ಸೆಂಟರ್ ಆಫ್ ಗ್ರಾವಿಟಿಗೆ ವ್ಯತ್ಯಾಸ ಇದೆಯಲ್ಲ, ಗ್ರಾವಿಟೇಷನಲ್ ಫೋರ್ಸ್ ಇಲ್ವಾ, ಇದು ಹೆಂಗಾಗುತ್ತೆ, ಇದು ಹೆಂಗ್ ತೇಲುತ್ತಿದ್ದು ಅಂತ ಅನ್ಕೊಂಡು ಎಲ್ಲ ಕಕ್ಕುಲಿಯವರು ಹನುಮಂತರು ಅವರೆಲ್ಲಾನು ಹೊರಟೋಗ್ತಾರೆ. ರಾತ್ರಿ 7 ಗಂಟೆ ಆಗುತ್ತೆ ಅವ್ರಿಗೆ, ವರ್ಕಿಂಗ್ ಅವರ್ಸ್ ಮುಗಿಯುತ್ತೆ. ರಾಮ ಒಬ್ಬನೇ ಇರ್ತಾನೆ, ದೂರದಲ್ಲ ಜಾಂಬ ಅಂತ ಇರ್ತಾನೆ. ಆಗ ಯಾರಿಗೂ ಗೊತ್ತಿಲ್ಲ ಒಂದು ಕಲ್ಲೆತ್ತಿ ಎಸಿತಾನೆ, ಸಮುದ್ರ ಮುಳುಗೋಗುತ್ತೆ. ಅಯ್ಯೋ ದೇವ್ರೆ, ಬಂಡೆಗಳಾಗ್ದಾಗ ತೇಲ್ತಾ ಇತ್ತು ಇಷ್ಟೊತ್ತು, ನಾನು ಕಲ್ಲು ಹಾಕ್ದಾಗ ಯಾಕೆ ಮುಳುಗ್ತು ಅಂತ ಅವನು ವಾಯ್ ವಾಸ್ ಟೇಕನ್ ಅಬ್ಯಾಕ್. ಏನಿದು ಆಶ್ಚರ್ಯ ಅಂದಾಗ ಜಾಂಬ ಅಂತ ಬಂದು ಹೇಳ್ತಾನೆ, ರಾಮ ಶ್ರೀರಾಮ ಅಂತಕ್ಕಂಥ ಪದ ಇದೆಯಲ್ಲ, ಶ್ರೀರಾಮ ಅಂತಕ್ಕಂಥ ಪದದಲ್ಲಿರೋ ಶಕ್ತಿಯಿಂದ ಅದು ತೇಲ್ತಾ ಇತ್ತು. ರಾಮನೇ ಕಲ್ಲನ್ನು ಕೈ ಬಿಟ್ಟಾಗ ಅದು ತಳ ಸೇರ್ಲೇಬೇಕಲ್ವಾ, ರಾಮನಿಗೆ ಆ ಶಕ್ತಿ ಇದೆ ಅಂತ. ಹೀಗೆ ತಿಳ್ಕೊಳ್ಳೋದು ತುಂಬಾ ಇದೆ, ನಾವು ತಿಳ್ಕೊಳಕ್ ಹೋಗಲ್ಲ. ಏಕೆಂದ್ರೆ ಸನಾತನ ಧರ್ಮ ಅಂದ್ರೆ ಕಾಲ್ರ, HIV, ಏಡ್ಸು, ಅವ್ರಿಗೆ ಏನೇನ್ ರೋಗ ಬಂದಿದೆ ಎಲ್ಲ ರೋಗ ನಮ್ಮ ಸನಾತನ ಧರ್ಮದ ಮೇಲೆ ಹಾಕ್ತಾರ. ಹಂಗ ಹಾಕ್ಬಾರ್ದು ಯಾರು. ಇವತ್ತಿಗೂ ಅಂತವ್ರು ಇದಾರೆ ನೋಡಿ. ಆದ್ರೂ ಏನು ರಾಮೇಶ್ವರದ ಊರಲ್ಲಿ ಎಲ್ಲಿ ಅಲ್ಲ, ಅವ್ರ ಧರ್ಮ ಅವ್ರಿಗೆ ಮುಖ್ಯ. ನಾ ಇನ್ನೊಬ್ಬರ ಧರ್ಮಕ್ಕೆ ನಾವು ಹಾಗೆ ನೋಡಕ್ ಹೋದ್ರೆ ಪೇಜಾವರ ಮಠದ ಶ್ರೀಗಳು, ವಿಶ್ವೇಶ್ವರ ತೀರ್ಥರು ಡ್ರೈವರ್, ಮುಸ್ಲಿಂ ಡ್ರೈವರ್ನ ಇಟ್ಕೊಂಡಿದ್ರಲ್ಲ ಥ್ರೂಔಟು. ನಮ್ಮನೇನಲ್ಲಿ ತಮಿಳ್ನಾಡಿಂದ ಬಂದ ಅತ್ಯಂತ ಹಿಂದುಳಿದವನೇ ವಾಚ್ಮನ್ ಯಾವಾಗಲೂ. ನಾವು ಇದನ್ನು ನೋಡಲ್ಲ, ಬೇರೆಯವರು ನಮ್ಮನ್ನ ಬೇರೆ ರೀತಿಯಲ್ಲಿ ಬಳಸ್ಕೊಳ್ಳೋಕ್ಕೆ ನೋಡ್ತಾರೆ ಅಷ್ಟೇ. ಹೀಗಾಗ್ಬಿಟ್ಟು ಇವತ್ತು ಹಾಸ್ಯ ಅನ್ನೋದು ಗುಣ ಆಗ್ತಾ ಇದೆ, ಜನಕ್ಕೆ ನಗಕ್ಕೆ ಟೈಮೇ ಇಲ್ಲ. ಆದ್ರೂ ನೀವು ಇಷ್ಟೆಲ್ಲ ನಕ್ಕಿದ್ದೀರಾ ಅಂದ್ಮೇಲೆ ಏನ್ ಹೀಗಂತೀರಾ ನೀವು ಮಾತಾಡಿದ್ರೆ ನಗದೇ ಇರ್ತಾರೆ ಜನ, ಕರೆದು ಮಾತಾಡ್ಸಿ ನಗ್ತಾರೆ. ಸಮಯ ಇದೆ. ಈಗ ಹಾಸ್ಯೋತ್ಸವಗಳು ಮಾಡ್ತಾ ಇದ್ದಾರೆ, ಥೆರಪಿಗಳು ಮಾಡ್ತಾ ಇದ್ದಾರೆ, ಪುಸ್ತಕಗಳು ಓದ್ತಾರೆ. ಈಗ ನಿಮ್ ಪುಸ್ತಕ ಎಷ್ಟು ಖರ್ಚಾಗಿದೆ ಸರ್? ಆಮೇಲೆ ನಿಮ್ ಪಾಪ ಪಾಂಡು ಸಿರ್ಲಿಲಲ್ಲಿಗಳನ್ನೇನು ಸುಮ್ಮನೆ ಬಿಟ್ಬಿಡ್ತಾ ಇದ್ರ? ಎಲ್ಲ ಕರ್ಫ್ಯೂ ಬೀದಿಗಳಲ್ಲಿ ಅವರು ಮನೆಗಳಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಪುಸ್ತಕಗಳು ಖರ್ಚಾಗ್ತಾ ಇಲ್ಲ ಲೀಲಾ ಅವ್ರೆ. ಹೌದಾ? ಖರ್ಚು ಸ್ವಲ್ಪ ಕಡಿಮೆ ಆಗಿದೆ ಮುಂಚೆ. ಯಾಕೆಂದ್ರೆ ಇದು ಉಕ್ರೇನ್ ಯುದ್ಧ ಶುರು ಆದ್ಮೇಲೆ ಪೇಪರ್ ಸ್ಕೇರ್ಸಿಟಿ ಆಯ್ತು, ಇಂಕ್ ಸ್ಕೇರ್ಸಿಟಿ ಆಯ್ತು, ಪ್ರಿಂಟಿಂಗ್ ಇದಾಯ್ತು, ಪ್ಲೇಟ್ಗಳಿಗೆ ತೊಂದರೆ ಆಯ್ತು. ಹೀಗಾಗ್ಬಿಟ್ಟು ಆವತ್ತು ₹100 ಪುಸ್ತಕ ಆಯ್ತು ₹200 ಆಗುತ್ತೆ ಇವತ್ತು. ಹಂಗಾಗಿದೆ ಇವತ್ತು. ನಾನು ನಮ್ಮನೆಗೆ ಯಾರಾದ್ರೂ ಬಂದಾಗ ಒಂದು ಪುಸ್ತಕನ ನಾನು ಕೊಡ್ತೀನಿ. ನಾನು ಯಾವಾಗಲೂ ನಾನೊಂದು ಸಲ ಮನೆಗೆ ಯಾವುದೋ ಒಂದು ಗುರುಪರೀಕ್ಷೆ ಟೈಮಲ್ಲೂ ಏನೋ ಒಂದು 12 ಜನ ಮುತ್ತೈದೆಯರು ಬಂದಿದ್ರು. ಅವ್ರಿಗೆಲ್ಲಾನು ಚಿಕ್ಕ ಮಟ್ಟದ್ದದು, ಗಂಡಸರು ಬೇಕಷ್ಟೇ ಇದ್ರು. ಇವರಿಗೆ ಏನಾದರೂ ಬ್ಲೌಸ್ ಪೀಸು ತಂದ್ಬೋಣ, ನಾವು ಚಿಕ್ಕಪೇಟೆ ಅಂದ್ರು. ಏನಕ್ಕೆ ಬ್ಲೌಸ್ ಪೀಸ್ ತರ್ತೀಯಾ? ಅದು ಅವೆಲ್ಲ ರನ್ನಿಂಗ್ ಬ್ಲೌಸ್ಗಳು, ಅರ್ಧ ಮೀಟರ್ ಇರುತ್ತೆ, ಯಾರು ಹೊಲ್ಸ್ಕೊಳ್ಳಲ್ಲ. ಇವ್ರು ಕೊಟ್ಟಿದ್ದನ್ನು ಅವ್ರಿಗೆ ಹೋಗುತ್ತೆ, ಅವ್ರು ಕೊಟ್ಟಿದ್ದು ಇನ್ನೊಬ್ರಿಗೆ ಹೋಗುತ್ತೆ, ಅದು ಓಡ್ತಾನೇ ಇರುತ್ತೆ ಬ್ಲೌಸ್ ಪೀಸ್ ಎಲ್ಲ ಕಡೆ. ಅದ್ರ ಬದಲು ನನ್ನ ಪುಸ್ತಕ ಇದೆ, ನಾನು ಪುಸ್ತಕ ಕೊಡೋಣ ಅಂತ 12 ಜನಕ್ಕೂ ಒಂದೊಂದು ಪುಸ್ತಕ ಇಟ್ಕೊಟ್ಟಿದ್ದು. ದೇವ್ರು ವೆರಿ ವೆರಿ ಹ್ಯಾಪಿ ಪುಸ್ತಕ ಕೊಟ್ಟಿದ್ದಕ್ಕೆ. ಅವತ್ತು ಸಾಯಂಕಾಲ ಐ ವಾಸ್ ಇನ್ ಎ ಹ್ಯಾಪಿ ಮೂಡ್. ನಾನು ಮಲ್ಲೇಶ್ವರದಲ್ಲಿ ಹಂಗೆ ಓಡಾಡ್ಕೊಂಡು ನನ್ನ ಹೆಂಡತಿ ಜೊತೆಲಿ ಬಂದಾಗ ಅವಳಿಗೆ ಈ ಮೆಣಸಿನ್ಕಾಯಿ ಬೋಂಡ ಇಷ್ಟ ನಮ್ಮ ಮನೆಯವ್ರಿಗೆ. ಬೋಂಡ ತಗೊಳ್ಳೋಣ, ಬೋಂಡ ತಗೊಂಡಾಗ ಪೇಪರ್ ನೋಡ್ತೀನಿ, ನಂದು ಕತೆ ಅದು, ನಾನು ಬರ್ದಿರೋದು ಪುಸ್ತಕ ಅದು. ಅಂದೆ ಅಲ್ಲಿ ಪುಸ್ತಕಗಳೆಲ್ಲ ಇವೆ. ಎಲ್ಲಿ ಇತ್ತಪ್ಪ ಈ ಪುಸ್ತಕ ಅಂದೆ. ಅದು ಯಾವುದೋ ಮದುವೆ ಪಾರ್ಟಿ ಬಂದಿತ್ತು ಸರ್, ಒಂದು ಸ್ವಲ್ಪ ಬೋಂಡ ಕೊಡಿ, ಎಲ್ಲ ಬುಕ್ಸು ಕೊಟ್ಬಿಡ್ತೀವಿ ಅಂತ 12 ಬುಕ್ ಕೊಟ್ಟೋದ್ರು ಅಂದರು. ನಿಜ ಹೇಳ್ತಿದ್ದೀರಾ ಜೋಕ್ ಹೇಳ್ತಿದ್ದೀರಾ ಸರ್? ಜೋಕಲ್ಲ, ನಿಜ ಇದು. ಅಂದ್ರೆ ನೀವು ಆಸಕ್ತಿ ಇಲ್ಲದೆಯರು ಕೂಡ ಪುಸ್ತಕ ಏನು ಪ್ರಯೋಜನ ಆಗಲ್ಲ. ರಾಜಕಾರಣಿಗಳಿಗೆ ಎಷ್ಟೋ ಸಲ ನಾನು ಕೊಟ್ಟಿದ್ದೀನಿ, ಅಲ್ಲೇ ಟೇಬಲ್ ಮೇಲೆ ಬಿಟ್ಟು ಹೋಗ್ತಾರೆ, ಅಲ್ಲೇ ಟೇಬಲ್ ಮೇಲೆ ಬಿಟ್ಟು ಹೋಗ್ತಾರೆ. ಆಸಕ್ತಿಗಳು ಬೇರೆ, ಆಸಕ್ತಿ. ಈಗ ಯಾರಿಗೇನು ಅನಾಸಕ್ತಿ ಯೋಗ ಅದೇನೆ, ಯಾರಿಗೇನು ಆಸಕ್ತಿ ಅದೇ ಹೇಳ್ಬೇಕು, ಯಾರಿಗೆ ಯಾವ ಜೋಕ್ ಹೇಳ್ಬೇಕು ಅದೇ ಜೋಕ್ ಹೇಳ್ಬೇಕು. ಯಾಕೆಂದ್ರೆ ಈ ತರದ ಒಂದು ಕಲ್ಚರ್ಡ್ ಭಾಷಣ ಬಹುಶಃ ಲೀಲಾಜಾಲ ಬಿಟ್ಟರೆ ಬೇರೆ ಎಲ್ಲೂ ಬರ್ಲಿಕ್ಕೆ ಸಾಧ್ಯವಿಲ್ಲ. ನಾನು ಕೂಡ ಅಷ್ಟೇನೆ ಈ ಥರದ ಮಾತನ್ನು ಆಡಿರೋದು ಇಲ್ಲೇನೆ. ನಾನು ಬೇರೆ ಬೇರೆ ಕಡೆನೂ ನಂದು ಇದಾಗಿದೆ.
ಅಲ್ಲಿ ಸ್ಟ್ರೈಟ್ ಜೋಕ್ಸ್ ಇರುತ್ತೆ, ಜನ ನಗೋದೇ ಮುಖ್ಯ ಆಗಿರುತ್ತೆ, ವಿಷಯ ಅಲ್ಲಿ ಮುಖ್ಯ ಆಗಲ್ಲ. ಇಲ್ಲಿ ವಿಷಯಕ್ಕಿಂತ ಹೆಚ್ಚಾಗಿ ಜನಗಳಿಗೊಂದು ಪ್ರೇರೇಪಣೆ ಕೊಡೋದು, ದೇಶೀಯತೆ ಬಗ್ಗೆ ಹೇಳ್ತಕ್ಕಂಥದ್ದು, ಹಿರಿಯರ ಬಗ್ಗೆ ಗೌರವ ಮೂಡಿಸೋದು, ಸಂಸ್ಕೃತದ ಬಗ್ಗೆ ಅಭಿಮಾನ ಮೂಡಿಸೋದು, ಇವೆಲ್ಲ ಮಿಳಿತವಾಗಿರ್ತಕ್ಕಂಥ ಏಕೈಕ ಕಾರ್ಯಕ್ರಮ ಅಂದರೆ ಅದು ಲೀಲಾ ಜಾಲ. ಇಲ್ಲಿಗೆ ನಾನು ಕರೆಸಿ ಮಾತಾಡ್ಸಿದ್ದಕ್ಕೆ ನಂಗೆ ಭಾಳ ಸಂತೋಷ ಆಗಿದೆ. ಸರ್, ನಿಮ್ಮನ್ನು ಕರೆಸ್ದೆ ಇನ್ನು ಯಾರನ್ನು ಕರೆಸೋಣ ಹೇಳಿ? ನಮಗೆ ನಗು ಬೇಕಾದರೆ, ನಮ್ಮ ವೀಕ್ಷಕರಿಗೆಲ್ಲ ಒಂದು ಆರೋಗ್ಯದ ಹೊನಲು ಬೇಕಾಗುತ್ತೆ ಅಂತ ಹೇಳಿದ್ರೆ ನಿಮ್ಮಂಥವ್ರನ್ನ ಕರೆಸಲೇಬೇಕಾಗತ್ತೆ. ನಮಗೆ ಅದು ಅನಿವಾರ್ಯ ಆಗುತ್ತೆ. ನನಗಂತೂ ತಡೆಯೋಕ್ಕೆ ಆಗ್ತಿಲ್ಲ, ಅಷ್ಟು ನಗು ಬರ್ತಾ ಇದೆ.